ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಕಟಿಸುತ್ತೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ಸಾಬೀತಾಗಿದೆ. ಇನ್ನೇನಿದ್ರು ಕೂಡ ಎಷ್ಟು ವರ್ಷ ಅವರಿಗೆ ಜೈಲು ಅನ್ನೋದು ಪ್ರಕಟ ಆಗಬೇಕಾಗಿದೆ, ಪ್ರಮಾಣ ಪ್ರಕಟ ಆಗಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಜೈಲು ಅನ್ನೋದು ತೀರ್ಮಾನ ಆಗುತ್ತೆ. ನೋಡಿ, ಪ್ರಜ್ವಲ್ ವಿರುದ್ಧದ ವಾದ ಏನೇನು ಅನ್ನೋದನ್ನ ನಾವು ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಯಿಂಟ್ಸ್ ಕೂಡ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣಗೆ ಯಾವುದೇ ಕಾರಣಕ್ಕೂ ಕೂಡ ದಯೆ ತೋರ್ಬೇಡಿ ನೀವು. ಪ್ರಜ್ವಲ್ಗೆ ಯಾವುದೇ ಪಶ್ಚಾತ್ತಾಪವೂ ಇಲ್ಲ ಈ ಪ್ರಕರಣದಲ್ಲಿ, ಅಥವಾ ತಾನು ಮಾಡಿದ್ದೀನಿ ತಪ್ಪಾಯ್ತು ಅನ್ನೋದು ಅವರಿಗೊಂದು ಕಿಂಚಿತ್ತೂ ಕೂಡ ಇಲ್ಲ. ಪ್ರಜ್ವಲ್ ಪರವಾದ ವಾದ ನೋಡ್ತಾ ಹೋದ್ರೆ ವಕೀಲೆ ನಳಿನಿ ಮಾಯಾಗೌಡ ಅವರು ವಾದ ಮಾಡ್ತಾರೆ. ಪ್ರಜ್ವಲ್ ಪರವಾದ ವಕೀಲರವರು ಸಂತ್ರಸ್ತೆಗಿಂತ ಪ್ರಜ್ವಲ್ ರೇವಣ್ಣಗೆ ಹೆಚ್ಚು ಕಿರುಕುಳ ಆಗಿದೆ. ಸಂತ್ರಸ್ತೆಗಿಂತ ಪ್ರಜ್ವಲ್ ರೇವಣ್ಣ ಸಂಸದನಾಗಿ ಸೇವೆ ಸಲ್ಲಿಸಿದ್ದಾನೆ. ಪ್ರಜ್ವಲ್ ರೇವಣ್ಣ ಅವರ ಸೇವೆ ಸಂಸದರಾಗಿ ಮಾಡಿದ್ದಾರೆ. ಪ್ರಜ್ವಲ್ ಎಷ್ಟು ದಿನ ಮಾಡಿದ ಸೇವೆ ಏನಾಗಬೇಡ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೀವನವನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿ ಬಂಧನದ ದಿನದಿಂದ ಈವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪೋಷಕರು ವೃದ್ಧರಾಗಿದ್ದಾರೆ ಅನ್ನೋದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರ ವಾದ. ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಹನುಮಂತು, ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರ ವಾದ, ಈ ವಾದವನ್ನ ಶಿಕ್ಷೆ ಪ್ರಮಾಣ ಪ್ರಕಟಿಸುವಂತ ಸಮಯದಲ್ಲಿ ಪರಿಗಣಿಸ್ತಾರಾ, ಅಥವಾ ಅಪರಾಧಿ ಅಥವಾ ದೋಷಿ ಅಂತ ಹೇಳಿ ಸಾಬೀತಾಗಿದೆ ಆ ಎಲ್ಲಾ ಮಾನದಂಡಗಳನ್ನ ಅನುಸರಿಸಿ ಪ್ರಮಾಣವನ್ನ ಅಥವಾ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸ್ತಾರಾ? ಹನುಮಂತು. ರಂಜಿತ್, ಈ ಪ್ರಕರಣದಲ್ಲಿ ಅತ್ಯಂತ ಆಗ್ಲೇ ಹೇಳ್ತಾ ಇದ್ವಿ, ಇಡೀ ದೇಶದಲ್ಲಿ ಅತ್ಯಂತ ಒಂದಷ್ಟು ಬಲಿಷ್ಠವಾದಂತಹ ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಇಡೀ ದೇಶವೇ ಈ ಕಡೆಗೆ ನೋಡ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ವಾದ ವಿವಾದ ಮತ್ತೆ ಸುದೀರ್ಘವಾದಂತಹ ದಾಖಲೆಗಳ ಪರಿಶೀಲನೆ ಬಳಿಕ ಇವತ್ತು ಅಂತಿಮವಾಗಿ ಶಿಕ್ಷೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಪ್ರಕಟ ಆಗುತ್ತೆ ಅನ್ನುವಂಥದ್ದೇ ಈಗ ಕುತೂಹಲ ಮೂಡಿರುವಂತದ್ದು. ಮತ್ತೆ ಕೊನೆಯ ಹಂತದಲ್ಲೂ ಕೂಡ ನಿನ್ನೇನು ಕೂಡ ಈಗಾಗಲೇ ಅವರು ದೋಷಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನ್ಯಾಯಾಲಯ ಹೇಳಿದೆ. ಅದಾದ ನಂತರದಲ್ಲಿ ಶಿಕ್ಷೆ ಪ್ರಮಾಣ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂತಹ ವಾದವನ್ನ ಆಲಿಸಲಿಕ್ಕೆ ಎರಡೂ ಕಡೆಯ ವಾದವನ್ನು ಕೂಡ ನ್ಯಾಯಾಧೀಶರು ಕೇಳಿರುವಂತದ್ದು. ಸರ್ಕಾರದ ವಾದ ಈ ಒಂದು ಪ್ರಕರಣದಲ್ಲಿ ಏನಾದರೂ ಒಂದು ಬಲಿಷ್ಠವಾದಂತಹ ಶಿಕ್ಷೆಯ ಪ್ರಮಾಣ ಆದ್ರೆ ಅದು ಎಫ್ಐಆರ್ ಮತ್ತೆ ಎಲ್ಲವೂ ಕೂಡ ದಾಖಲೆಗಳ ಪ್ರಕಾರ ನೋಡಿದ್ರೆ 8 ರಿಂದ 10 ವರ್ಷದಿಂದ ಜೀವಾವಧಿವರೆಗೂ ಕೂಡ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂತದ್ದೊಂದು ಏನಾದ್ರೂ ಆಯ್ತು ಅಂತಂದು ಹೇಳಿದ್ರೆ ಇಡೀ ರಾಜ್ಯದ ಮಹಿಳೆಯರಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಹೆಚ್ಚಳ ಆಗಬಹುದು ಅನ್ನುವಂತಹ ವಾದವನ್ನ ಎಸ್ಪಿಪಿ ಅವರು ಇಟ್ಟಿರುವಂತದ್ದು. ಆದ್ರೆ ಮತ್ತೊಂದು ಕಡೆಗೆ ಅವರು ಪ್ರಜ್ವಲ್ ರೇವಣ್ಣ ಅವರ ಪರವಾದಂತಹ ವಕೀಲೆಯವರು ಕೂಡ ವಾದವನ್ನು ಮಾಡ್ತಾರಂತದ್ದು ಏನಂತಂದು ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವರು ಚಿಕ್ಕ ವಯಸ್ಸು, ಅವರು ಸಂತ್ರಸ್ತೆ ಇದ್ದಾರೆ, ಸಂತ್ರಸ್ತೆಯವರಕ್ಕಿಂತ ಚಿಕ್ಕ ವಯಸ್ಸು, ಮತ್ತೆ ರಾಜಕೀಯವಾಗಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಅತಿ ವೇಗವಾಗಿ ರಾಜಕೀಯದಲ್ಲಿ ಬೆಳೆದಿರುವಂತದ್ದೇ ನನಗೆ ಮುಳುವಾಯಿತು ಅನ್ನುವಂತ ವಾದವನ್ನು ಕೂಡ ಮುಂದಿಟ್ಟಿರುವಂತದ್ದು. ಇಲ್ಲಿ ನ್ಯಾಯಾಲಯ ದೋಷಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಆದ್ರೆ ಕೊನೆ ಹಂತದ ಪ್ರಯತ್ನಗಳೇನಂತಂದು ಹೇಳಿದ್ರೆ ಶಿಕ್ಷೆಯ ಪ್ರಮಾಣ ಏನಾದ್ರೂ ಕಡಿಮೆ ಮಾಡಿಸಬಹುದಾ ಅನ್ನುವಂತ ಒಂದಷ್ಟು ಪ್ರಯತ್ನಗಳು ನಡೆಸಿರುವಂತಹ ಹಿನ್ನೆಲೆಯಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಆದ್ರೆ ಇದನ್ನ ನ್ಯಾಯಾಧೀಶರು ಯಾವ ರೀತಿ ಪರಿಗಣಿಸ್ತಾರೆ, ಅದನ್ನ ಪರಿಗಣಿಸಿದ ನಂತರದಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಂದು ವೇಳೆ ಏನಾದ್ರೂ ಶಿಕ್ಷೆಯ ಪ್ರಮಾಣ ಏನಾದ್ರು ಹೆಚ್ಚು ಬಂತಂದು ಹೇಳಿದ್ರೆ ಸಹಜವಾಗಿ ಅದನ್ನ ಪ್ರಶ್ನೆ ಮಾಡುವಂತ ಮತ್ತೆ ಕಾನೂನು ಬ್ಯಾಟಲ್ ಅಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶವೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ತೀರ್ಪು ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಇವತ್ತು ಪ್ರಜ್ವಲ್ ರೇವಣ್ಣ ಇಷ್ಟು ದಿನಗಳ ಕಾಲ, ಸುಮಾರೊಂದು 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಇನ್ನೆಷ್ಟು ದಿನಗಳ ಕಾಲ ಅಲ್ಲೇ ಇರಬೇಕು ಅನ್ನೋದು ತೀರ್ಮಾನ ಆಗತ್ತೆ. ಒಬ್ರು ಸಂಸದರಾಗಿದ್ದವರು ಪ್ರಜ್ವಲ್ ರೇವಣ್ಣ, ಆದರೆ ಪ್ರಜ್ವಲ್ ರೇವಣ್ಣ ಅವರ ಎಂದಿನ ಪರಿಸ್ಥಿತಿಗೆ ಅವರೇ ಕಾರಣ. ನೋಡಿ, ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಅಪರಾಧಿ ಅಂತೇಳಿ, ದೋಷಿ ಅಂತೇಳಿ ಸಾಬೀತಾದ ನಂತರ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಕಟಿಸುತ್ತೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ದೋಷಿ ಅಂತೇಳಿ ಸಾಬೀತಾಗಿದೆ. ಇನ್ನೇನಿದ್ರು ಕೂಡ ಎಷ್ಟು ವರ್ಷ ಅವರಿಗೆ ಜೈಲು ಅನ್ನೋದು ಪ್ರಕಟ ಆಗಬೇಕಾಗಿದೆ, ಪ್ರಮಾಣ ಪ್ರಕಟ ಆಗಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಜೈಲು ಅನ್ನೋದು ತೀರ್ಮಾನ ಆಗತ್ತೆ. ನೋಡಿ,
ನೋಡಿ, ಪ್ರಜ್ವಲ್ ವಿರುದ್ಧದ ವಾದ ಏನೇನು ಅನ್ನೋದನ್ನ ನಾವು ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಪಾಯಿಂಟ್ಸ್ ಕೂಡ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣಗೆ ಯಾವುದೇ ಕಾರಣಕ್ಕೂ ಕೂಡ ದಯೆ ತೋರ್ಬೇಡಿ ನೀವು. ಪ್ರಜ್ವಲ್ಗೆ ಯಾವುದೇ ಪಶ್ಚಾತ್ತಾಪವೂ ಇಲ್ಲ ಈ ಪ್ರಕರಣದಲ್ಲಿ, ಅಥವಾ ತಾನು ಮಾಡಿದ್ದೀನಿ ತಪ್ಪಾಯ್ತು ಅನ್ನೋದು ಅವರಿಗೊಂದು ಕಿಂಚಿತ್ತೂ ಕೂಡ ಇಲ್ಲ. ಪ್ರಜ್ವಲ್ ಪರವಾದ ವಾದ ನೋಡ್ತಾ ಹೋದ್ರೆ ವಕೀಲೆ ನಳಿನಿ ಮಾಯಾಗೌಡ ಅವರು ವಾದ ಮಾಡ್ತಾರೆ. ಪ್ರಜ್ವಲ್ ಪರವಾದ ವಕೀಲರವರು ಸಂತ್ರಸ್ತೆಗಿಂತ ಪ್ರಜ್ವಲ್ ರೇವಣ್ಣಗೆ ಹೆಚ್ಚು ಕಿರುಕುಳ ಆಗಿದೆ. ಸಂತ್ರಸ್ತೆಗಿಂತ ಪ್ರಜ್ವಲ್ ರೇವಣ್ಣ ಸಂಸದನಾಗಿ ಸೇವೆ ಸಲ್ಲಿಸಿದ್ದಾನೆ. ಪ್ರಜ್ವಲ್ ರೇವಣ್ಣ ಅವರ ಸೇವೆ ಸಂಸದರಾಗಿ ಮಾಡಿದ್ದಾರೆ. ಪ್ರಜ್ವಲ್ ಎಷ್ಟು ದಿನ ಮಾಡಿದ ಸೇವೆ ಏನಾಗಬೇಡ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೀವನವನ್ನ ಗಮನದಲ್ಲಿಟ್ಟುಕೊಂಡು ಅವರಿಗೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿ ಬಂಧನದ ದಿನದಿಂದ ಈವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಪೋಷಕರು ವೃದ್ಧರಾಗಿದ್ದಾರೆ ಅನ್ನೋದೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರ ವಾದ. ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತು. ಈಗ ಹನುಮಂತು, ಪ್ರಜ್ವಲ್ ರೇವಣ್ಣ ಅವರ ಪರವಾದ ವಕೀಲರ ವಾದ, ಈ ವಾದವನ್ನ ಶಿಕ್ಷೆ ಪ್ರಮಾಣ ಪ್ರಕಟಿಸುವಂತ ಸಮಯದಲ್ಲಿ ಪರಿಗಣಿಸ್ತಾರಾ, ಅಥವಾ ಅಪರಾಧಿ ಅಥವಾ ದೋಷಿ ಅಂತ ಹೇಳಿ ಸಾಬೀತಾಗಿದೆ ಆ ಎಲ್ಲಾ ಮಾನದಂಡಗಳನ್ನ ಅನುಸರಿಸಿ ಪ್ರಮಾಣವನ್ನ ಅಥವಾ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸ್ತಾರಾ? ಹನುಮಂತು. ರಂಜಿತ್, ಈ ಪ್ರಕರಣದಲ್ಲಿ ಅತ್ಯಂತ ಆಗ್ಲೇ ಹೇಳ್ತಾ ಇದ್ವಿ, ಇಡೀ ದೇಶದಲ್ಲಿ ಅತ್ಯಂತ ಒಂದಷ್ಟು ಬಲಿಷ್ಠವಾದಂತಹ ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಇಡೀ ದೇಶವೇ ಈ ಕಡೆಗೆ ನೋಡ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ವಾದ ವಿವಾದ ಮತ್ತೆ ಸುದೀರ್ಘವಾದಂತಹ ದಾಖಲೆಗಳ ಪರಿಶೀಲನೆ ಬಳಿಕ ಇವತ್ತು ಅಂತಿಮವಾಗಿ ಶಿಕ್ಷೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಪ್ರಕಟ ಆಗುತ್ತೆ ಅನ್ನುವಂಥದ್ದೇ ಈಗ ಕುತೂಹಲ ಮೂಡಿರುವಂತದ್ದು. ಮತ್ತೆ ಕೊನೆಯ ಹಂತದಲ್ಲೂ ಕೂಡ ನಿನ್ನೇನು ಕೂಡ ಈಗಾಗಲೇ ಅವರು ದೋಷಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನ್ಯಾಯಾಲಯ ಹೇಳಿದೆ. ಅದಾದ ನಂತರದಲ್ಲಿ ಶಿಕ್ಷೆ ಪ್ರಮಾಣ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂತಹ ವಾದವನ್ನ ಆಲಿಸಲಿಕ್ಕೆ ಎರಡೂ ಕಡೆಯ ವಾದವನ್ನು ಕೂಡ ನ್ಯಾಯಾಧೀಶರು ಕೇಳಿರುವಂತದ್ದು. ಸರ್ಕಾರದ ವಾದ ಈ ಒಂದು ಪ್ರಕರಣದಲ್ಲಿ ಏನಾದರೂ ಒಂದು ಬಲಿಷ್ಠವಾದಂತಹ ಶಿಕ್ಷೆಯ ಪ್ರಮಾಣ ಆದ್ರೆ ಅದು ಎಫ್ಐಆರ್ ಮತ್ತೆ ಎಲ್ಲವೂ ಕೂಡ ದಾಖಲೆಗಳ ಪ್ರಕಾರ ನೋಡಿದ್ರೆ 8 ರಿಂದ 10 ವರ್ಷದಿಂದ ಜೀವಾವಧಿವರೆಗೂ ಕೂಡ ಶಿಕ್ಷೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂತದ್ದೊಂದು ಏನಾದ್ರೂ ಆಯ್ತು ಅಂತಂದ ಹೇಳಿದ್ರೆ ಇಡೀ ರಾಜ್ಯದ ಮಹಿಳೆಯರಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಹೆಚ್ಚಳ ಆಗಬಹುದು ಅನ್ನುವಂತಹ ವಾದವನ್ನ ಎಸ್ಪಿಪಿ ಅವರು ಇಟ್ಟಿರುವಂತದ್ದು. ಆದ್ರೆ ಮತ್ತೊಂದು ಕಡೆಗೆ ಅವರು ಪ್ರಜ್ವಲ್ ರೇವಣ್ಣ ಅವರ ಪರವಾದಂತಹ ವಕೀಲರು ಕೂಡ ವಾದವನ್ನು ಮಾಡ್ತಾರಂತದ್ದು ಏನಂತಂದ ಹೇಳಿದ್ರೆ, ಪ್ರಜ್ವಲ್ ರೇವಣ್ಣ ಅವರು ಚಿಕ್ಕ ವಯಸ್ಸು, ಅವರು ಸಂತ್ರಸ್ತೆ ಇದ್ದಾರೆ, ಸಂತ್ರಸ್ತೆಯವರಕ್ಕಿಂತ ಚಿಕ್ಕ ವಯಸ್ಸು, ಮತ್ತೆ ರಾಜಕೀಯವಾಗಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಅತಿ ವೇಗವಾಗಿ ರಾಜಕೀಯದಲ್ಲಿ ಬೆಳೆದಿರುವಂತದ್ದೇ ನನಗೆ ಮುಳುವಾಯಿತು ಅನ್ನುವಂತ ವಾದವನ್ನು ಕೂಡ ಮುಂದಿಟ್ಟಿರುವಂತದ್ದು. ಇಲ್ಲಿ ನ್ಯಾಯಾಲಯ ದೋಷಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಆದ್ರೆ ಕೊನೆ ಹಂತದ ಪ್ರಯತ್ನಗಳೇನಂತಂದು ಹೇಳಿದ್ರೆ ಶಿಕ್ಷೆಯ ಪ್ರಮಾಣ ಏನಾದ್ರೂ ಕಡಿಮೆ ಮಾಡಿಸಬಹುದಾ ಅನ್ನುವಂತ ಒಂದಷ್ಟು ಪ್ರಯತ್ನಗಳು ನಡೆಸಿರುವಂತಹ ಹಿನ್ನೆಲೆಯಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಆದ್ರೆ ಇದನ್ನ ನ್ಯಾಯಾಧೀಶರು ಯಾವ ರೀತಿ ಪರಿಗಣಿಸ್ತಾರೆ, ಅದನ್ನ ಪರಿಗಣಿಸಿದ ನಂತರದಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಒಂದು ವೇಳೆ ಏನಾದ್ರೂ ಶಿಕ್ಷೆಯ ಪ್ರಮಾಣ ಏನಾದ್ರು ಹೆಚ್ಚು ಬಂತಂದ ಹೇಳಿದ್ರೆ ಸಹಜವಾಗಿ ಅದನ್ನ ಪ್ರಶ್ನೆ ಮಾಡುವಂತ ಮತ್ತೆ ಕಾನೂನು ಬ್ಯಾಟಲ್ ಅಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶವೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ತೀರ್ಪು ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು. ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. ಇವತ್ತು ಪ್ರಜ್ವಲ್ ರೇವಣ್ಣ ಇಷ್ಟು ದಿನಗಳ ಕಾಲ, ಸುಮಾರು ಒಂದು 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಇನ್ನೆಷ್ಟು ದಿನಗಳ ಕಾಲ ಅಲ್ಲೇ ಇರಬೇಕು ಅನ್ನೋದು ತೀರ್ಮಾನ ಆಗತ್ತೆ. ಒಬ್ರು ಸಂಸದರಾಗಿದ್ದವರು ಪ್ರಜ್ವಲ್ ರೇವಣ್ಣ, ಆದರೆ ಪ್ರಜ್ವಲ್ ರೇವಣ್ಣ ಅವರ ಎಂದಿನ ಪರಿಸ್ಥಿತಿಗೆ ಅವರೇ ಕಾರಣ. ನೋಡಿ, ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಅಪರಾಧಿ ಅಂತೇಳಿ, ದೋಷಿ ಅಂತೇಳಿ ಸಾಬೀತಾದ ನಂತರ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ